ಎಲ್ಲ ಇಷ್ಟೊಂದು ಆಪ್ಷನ್ಸ್ ಇದೆ ಎ ಸಿ ಒಳಗೆ. ಈಗ ಫುಲ್ ದೊಡ್ಡ ಅಲ್ಲಿಗೆಲ್ಲ ಪೂರ ಹಾಕ್ಬೋದು ಇದು. ಇಲ್ಲಿ ಯಾವ್ದು ತೆಗ್ದಿಲ್ಲ ಅಂತ ಈ ಶಾಪಿಗೆ ಬಂದು ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಕಾರ್ತಿಕ್ ಲಾಕ್ಸ್. ಇವತ್ತು ನಾನು ಲಾಕ್ ಸ್ಟಾರ್ಟ್ ಮಾಡ್ತೀರಾ ನಾವು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಿದೀವಿ. ದೇವಸ್ಥಾನದಿಂದ ಮುಗಿಸ್ಕೊಂಡು ಎ ಸಿ ತರಕ್ ಹೋಗ್ಬೇಕಂತ ಡಿಸೈಡ್ ಮಾಡಿ ಎ ಸಿ ನೋಡ್ಕೊಂಬರಕ್ ಹೋಗ್ತಿದೀವಿ. ಬನ್ನಿ ಹೋಗೋಣಂತ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಫಸ್ಟ್. ಇಲ್ಲಿ ಯಾವ್ದು ತೆಗ್ದಿಲ್ಲ ಅಂತ ಈ ಶಾಪಿಗೆ ಬಂದು ಎ ಸಿ ನೋಡಕ್ ಹೋಗ್ತಿದೀವಿ. ಬನ್ನಿ ಎ ಸಿ ನೋಡ್ಕೊಂಡು ನಮ್ಗೆ ಹೇಳ್ತೀನಿ ಏನೇನಿದೆ ಅಂತ ಎಲ್ಲ ಚೆಕ್ಔಟ್ ಮಾಡ್ತಾ ಇದೀವಿ. ಅಲ್ಲಿ ಒಳಗೆ ಬಂದು ಇಲ್ಲಿ ನೋಡೋಣ ಬನ್ನಿ. ಯಾವುದೇ ಬ್ರ್ಯಾಂಡಲ್ಲಿ ಇದು ಎಲ್ ಜಿ ಕಂಪ್ನಿ ಅದು. ಹಾಗಾಗಿ ನೋಡೋಣ ಬನ್ನಿ ಯಾವ್ದು ಚೆನ್ನಾಗಿದೆ, ಯಾವ್ದು ಬೆಟರ್ ಇದೆ. ಓಕೆ ಅಂದ್ರೆ ಇದು ಈಗ ಫುಲ್ ದೊಡ್ಡ ಅಲ್ಲಿಗೆಲ್ಲ ಪೂರ ಹಾಕ್ಬೋದು. ಇದು ಬಹಳ ಕೆಪಾಸಿಟಿ ಇದೆ ಇದಕ್ಕೆ. 1 ಟನ್ ಕೆಪಾಸಿಟಿ. ಇದಕ್ಕಾದ್ರೆ ಒಂದ್ ಸ್ವಲ್ಪ ಕಮ್ಮಿ. ಇದು ಅದಕ್ಕಿಂತ ಕಮ್ಮಿ. ಇದು 0.8 ಟನ್, ಇದು 1 ಟನ್, 1 ಟನ್, 2 ಟನ್. ಅದು ಆದ್ರೆ ಎಷ್ಟಾಗುತ್ತೆ? ಅದಾದ್ರೆ ನಿಮಗೆ ಅಲ್ಲಿಂದ ಫೈನಲಿ ತಿಳ್ಕೊಂಡು ಬಂದ್ವಿ. ಇವಾಗ ನೋಡೋಣ ಎಲ್ಲೆಲ್ಲಿ ಏನೇನು ಪ್ರೈಸ್ ಇದೆ ಎಲ್ಲ ಚೆಕ್ಔಟ್ ಮಾಡೋಣ ಬನ್ನಿ. ಇವಾಗ ನೆಕ್ಸ್ಟ್ ಶಾಪ್ ಯಾವ್ದಾರು ತೆಗಿದ್ರೆ ನೋಡೋಣ ಬನ್ನಿ. ನೆಕ್ಸ್ಟ್ ಶಾಪಿಗೆ ಹೋಗೋಣ ಅಂತ. ಸೊ ಗೈಸ್ ಈ ಶಾಪ್ ಬಿಟ್ಟು ಆ ಶಾಪ್ ನೋಡಿ ನೆಕ್ಸ್ಟ್ ಬೇರೆ ಶಾಪಿಗೆ ಬರ್ತಿದೀವಿ. ನೋಡೋಣ ಬನ್ನಿ. ಇಲ್ಲೊಂದ್ಸರಿ ಕೇಳೋಣ. ಗೈಸ್ ಅಲ್ಲಿಂದ ಬಂದು ನಾನು ಮನೆಗೆ ಬಂದೆ. ಯಾಕಂದ್ರೆ ಈಗ ನೋಡ್ ಸಾಕಾಯ್ತು. ಆಮೇಲೆ ಸಾಯಂಕಾಲ ಹೋದ್ರಂತ ಬಂದು ಇವಾಗ ತಿಂಡಿ ಮಾಡ್ತಿದೀನಿ. ಇವಾಗ ಏನ್ ತಿಂಡಿ ಅಂದ್ರೆ ತಾಳಿಪಟ್ಟು ತಿಂಡಿ. ಅಂಗಡಿಗೆ ಹೋಗ್ಬೇಕು ಬನ್ನಿ ಹೋಗೋಣಂತೆ. ಸೊ ಗೈಸ್ ಬೆಳಗ್ಗೆ ನೋಡ್ಕೊಂಡ್ ಬಂದ್ವಿ ಎ ಸಿ. ಇವಾಗ ಕರೆಕ್ಟ್ 3 hours ಹೋಗ್ತಿದೀವಿ ಮತ್ತೆ ನೋಡ್ಕೊಂಡ್ ಬರಕ್ಕೆ. ಬನ್ನಿ ಇವಾಗ ಬೆಳಗ್ಗೆ ರಿಲಯನ್ಸ್ ಹೋಗ್ಬೇಕು. ಅಲ್ಲಿ ಕ್ಲೋಸ್ ಆಗೈತಿ ಇವಾಗ ಮತ್ತೆ. ಅಲ್ಲೇ ಒಳಗೈತ್ ನೋಡು ಗಾಡಿ, ಒಳಗೈತ್ ನೋಡು. ಇದ್ರ ಮೇಲೆ ಐತ್ ನೋಡ್ ಮಾಸ್ ಟಿವಿ ಸ್ಟ್ಯಾಂಡ್ ಮೇಲೆ. ಎಲ್ಲೈತೆ? ಸೊ ಗೈಸ್ ಇವಾಗ ರಿಲಯನ್ಸ್ ಬಂದ್ವಿ. ಯಾಕಂದ್ರೆ ರಿಲಯನ್ಸ್ ಅಲ್ಲಿ ಒಂದ್ಸರಿ ಚೆಕ್ಔಟ್ ಮಾಡೋಣ ಏನೇನ್ ಪ್ರೈಸ್ ರೇಂಜ್ ಎಲ್ಲ ಚೆಕ್ಔಟ್ ಮಾಡಿ ಇಲ್ಲಿ ಏನೇನು ಚೆನ್ನಾಗಿದಾವೆ ಯಾವ್ದೇ ಅದು ಮೇನ್ ನಮಗೆ ಬೇಕಾಗಿರೋದು. ನೋಡೋಣ ಬನ್ನಿ ಯಾವ ಚೆನ್ನಾಗಿದಾವೆ ಎಲ್ಲ ಚೆಕ್ಔಟ್ ಮಾಡೋಣ. ಒಳಗೆ ಹೋಗೋಣ. ಇವಾಗ ಇಲ್ಲಿ ಮೇಲ್ ಸ್ಟೋರ್ ಅಂತ ಮೇಲೆ ಕೊಡ್ತಿದೀವಿ. ಬನ್ನಿ ನೋಡೋಣ ಇಲ್ಲಿ ಹೋಗಿ ಚೆಕ್ಔಟ್ ಮಾಡೋಣ. ನೋಡಿ ಇಲ್ಲೆಲ್ಲ ಇಷ್ಟೊಂದು ಆಪ್ಷನ್ಸ್ ಇದೆ ಎ ಸಿ ಒಳಗೆ. ನಾನು ಚೆಕ್ ಮಾಡ್ತಾ ಇದ್ದೀನಿ ಯಾವ್ದು ತಗೋಬೇಕಂತ ಚೆಕ್ಔಟ್ ಮಾಡ್ತಿದ್ದೀವಿ. ಇಲ್ಲಿ ಯಾವ್ದು ಬೆಟರು. ಸೊ ಗೈಸ್ ಅಲ್ಲಿ ಫೈನಲಿ ನೋಡ್ಕೊಂಡ್ ಬಂದೆ. ಹೌದು. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ನಮ್ದೇ ಅಲ್ಲಿ. ಬೆಟರ್ ಅದೇ ಅಲ್ಲೇ ಹೋಗ್ಬೇಕು ಇವಾಗ. ಬೆಟರ್ ಅಂದ್ರೆ ಇವಾಗ ಕ್ರೋಮಿಗೆ ಒಂದ್ಸರಿ ಕ್ರೋಮ್ ಬೇಡ ಡೈರೆಕ್ಟ್ ಇವಾಗ ಅಂಕಲ್ ಅಂಗಡಿಗೆ ಹೋಗೋಣ. ಅಲ್ಲಿ ಏನ್ ಮಾಡ್ತೀಯ? ಅಲ್ಲಿ ಸೇಮೇ ಅಲ್ಲೇ 40,000 ಒಳಗೆ ಮೇಲೆ ಇರೋದು. ಇವಾಗ ಅದಕ್ಕೆ ಡೈರೆಕ್ಟ್ ಅಂಕಲ್ ಅಂಗಡಿಗೆ ಇವಾಗ ಅಲ್ಲಿಗೆ ಹೋದ್ರೆ ಒಂದ್ ಸ್ವಲ್ಪ ಗೊತ್ತಾಗ್ತದೆ. ಇನ್ನೂ ಒಂದ್ ಸ್ವಲ್ಪ ಐಡಿಯಾ ಬರ್ತದೆ. ಕಮ್ಮಿ ಮಾಡ್ತಾರ. ಇವಾಗ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಇವಾಗ ಮತ್ತೆ ನಾವು ಅದೇ ಹೇಳಿದ್ನ ನಾನು ನಿಮಗೆ. ಇನ್ನೊಬ್ರು ಮಾಮೂಲಿ ನಾವು ತಗೊಳೋದಲ್ಲಿ ಅವ್ರ ಹತ್ರ. ಹಾಗಾಗಿ ಅವ್ರ ಹತ್ರ ಹೋಗ್ತಿದೀವಿ. ಬನ್ನಿ ನೋಡೋಣ. ಅಲ್ಲೂ ಹೋಗಿ ಚೆಕ್ಔಟ್ ಮಾಡೋಣಂತೆ. ಆಫಾಡ ನಾವು ಮಾಮೂಲಿ ಇಲ್ಲೇ ತಗೊಳೋದು. ಹಾಗಾಗಿ ಇಲ್ಲೇ ಬಂದು ಇಲ್ಲೊಂದ್ಸರಿ ಪ್ರೈಸ್ ನ ತಿಳ್ಕೊಂಡು ಹೋಗೋದು. ಬನ್ನಿ. ನಮಗೆ ರೂಮಿಗೆ ಎಲ್ಲ ಪೂರ ಅಷ್ಟು ಕವರ್ ಆಗ್ಬೇಕು ಸೀದಾ ಮನೆಗೆ. ಹಾಗಾಗಿ ಇವಾಗ 1 ಟನ್ ತಗೊಳಕ್ಕೆ ಡಿಸೈಡ್ ಮಾಡಿ. ಹ್ಞೂ ಮತ್ತೆ ಮತ್ ಕಮ್ಮಿದ್ ಹಾಕ್ಸಿದ್ರೆ ತಲೆನೋವು ಆಗಬಾರ್ದಲ್ಲ ಆಮೇಲೆ. ಹಾಗಾಗಿ ಜಾಸ್ತಿನೇ ಹಾಕ್ಸಿದ್ರೆ ಹಾಕ್ಸದೆ. ಯಾಕಂದ್ರೆ 1 ಟನ್ ಆದ್ರೆ ಬೆಟರ್ ಅದು. ಯಾಕಂದ್ರೆ ಮತ್ತೆ ನೆಕ್ಸ್ಟ್ ದೊಡ್ಡ ಮನೆ ಆತಂದ್ರೆ ಅಲ್ಲಿಗೂ ಸೆಟ್ ಆಗ್ತದ ಅದು. ಇಲ್ಲ ಅಂದ್ರೆ ಮತ್ತೆ ಅಲ್ಲಿಗೊಂದು ಬೇರೆ ಸಪ್ರೇಟ್ ತಗೊಳ್ಬೇಕಾಗತ್ತ ಅವಾಗ. ಸೊ ಗೈಸ್ ಇನ್ನೇ ಯಾವ್ದು ಎ ಸಿ ಅಂತ ನೋಡ್ಕೊಂಬಂದ್ವಿ. ಹೋಗಿ ನೋಡ್ಕೊಂಬಂದು ಯಾವ್ದಾದಂತ ನಾವಿನ್ನೂ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡೋದು ನೆಕ್ಸ್ಟ್ ಲಾಗ್ ಗೊತ್ತಾಗುತ್ತೆ ನಿಮಗೆ. ಯಾವ್ದು ತಗೊಂಡ್ಬರ್ತೀವಿ ಯಾವ್ದು ಎಲ್ಲ ನಿಮಗೆ ನೆಕ್ಸ್ಟ್ ಲಾಗ್ ಹೇಳ್ತೀನಿ. ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಕೀಪ್ ವಾಚಿಂಗ್.